ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ 6, 7, 8, 9, 10 ದಿನಗಳ ನಂತರ ಇವರ ಜೀವನದಲ್ಲಿ ನಡೆಯಬಹುದಾದಂತಹ ವಿಶೇಷವಾಗಿರುವಂತಹ ಒಂದು ಬದಲಾವಣೆಗಳನ್ನು ತಿಳಿದುಕೊಳ್ಳೋಣ. ಇವರ ಜೀವನಕ್ಕೆ ಹೊಸ ವ್ಯಕ್ತಿ ಆಗಮನ, ಇವರ ಬದುಕು ಬಂಗಾರವಾಗುತ್ತೋ ಅಥವಾ ಯಾವ ರೀತಿ ತೊಂದರೆಗಳಿಂದ ಕಷ್ಟಗಳಿಂದ ಜೀವನವನ್ನು ನಡೆಸಬೇಕಾಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರನ ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಕರ ರಾಶಿಯವರು ತುಂಬ ಶಾಂತ ಸ್ವಭಾವದವರು, ಗಂಭೀರವಾಗಿ ಕಾಣ್ತಾರೆ, ತುಂಬ ಅದ್ಭುತವಾದ ಮಾನಸಿಕವಾದ ಬಲ ಇರುತ್ತೆ. ಇವರು ಎಷ್ಟೇ ದೊಡ್ಡ ಸಮಸ್ಯೆ ಎದುರಾದರೂ ಕೂಡ ಗಾಬರಿ ಆಗೋದಿಲ್ಲ. ಮನಸ್ಸು ಒಂದೇ ಮಾತು ಹೇಳುತ್ತದೆ, ಎಲ್ಲದಕ್ಕೂ ಕೂಡ ಪರಿಹಾರ ಇರುತ್ತದೆ, ಶಾಂತವಾಗಿರು ಎಂದು. ಇದೇ ಗುಣ ಅವರನ್ನು ಬೇರೆ ರಾಶಿಗಳಿಗಿಂತ ವಿಭಿನ್ನರನ್ನಾಗಿ ಮಾಡಿರುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳೋದಿಲ್ಲ, ಪ್ರಶಂಸೆಗೆ ಆಸೆ ಪಡೋದಿಲ್ಲ. ಇವರು ಕೆಲಸದಲ್ಲಿ ಇರ್ತಕ್ಕಂಥ ಶಕ್ತಿ, ಶಿಸ್ತಿನ ನಡೆ ಎಲ್ಲರಲ್ಲೂ ಕೂಡ ವಿಶೇಷವಾದ ಶಕ್ತಿಯನ್ನು ಹೊರ ತೋರಿಸುವಂತೆ ಮಾಡ್ತಾ ಹೋಗುತ್ತೆ. ಹೇಳುವುದಕ್ಕಿಂತ ಮಾಡಿ ತೋರಿಸುವುದು ಮುಖ್ಯ ಎನ್ನುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಜನರಾಗಿರ್ತಾರೆ. ಈ ರಾಶಿಯವರು ಬಹಳಷ್ಟು ವಿಶೇಷವಾದ ಸಹಜವಾದ ಗುಣವನ್ನು ಹೊಂದಿರೋದ್ರಿಂದ ಖಂಡಿತವಾಗಿ ಇವರ ಜೀವನದಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತೆ. ಇನ್ನು ಮಕರ ರಾಶಿಯವರು ಯಾರನ್ನಾದರೂ ಕೂಡ ನಂಬಿದರೆ ಅದು ತುಂಬ ಆಳವಾದ ನಂಬಿಕೆ. ಅವರು ಸುಲಭವಾಗಿ ಯಾರನ್ನ ಕೂಡ ಹೃದಯದ ಒಳಗೆ ಬಿಟ್ಟುಕೊಳ್ಳೋದಿಲ್ಲ. ಆದರೆ ಒಮ್ಮೆ ಒಬ್ಬ ವ್ಯಕ್ತಿಯನ್ನು ನಂಬಿದರೆ ಎಂಥ ಪರಿಸ್ಥಿತಿಯಲ್ಲಾದರೂ ಕೂಡ ಕೈ ಬಿಡೋದಿಲ್ಲ. ಇದೇ ಕಾರಣಕ್ಕೆ ಇವರ ಸ್ನೇಹ ಕಡಿಮೆ, ಆದರೆ ಸ್ನೇಹ ಮಾಡಿದಂತಹ ವ್ಯಕ್ತಿಗಳು ನಿಜವಾಗಿರ್ತಾರೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ದೊಡ್ಡ ವಿಶೇಷತೆ ಅಂದರೆ ತಮ್ಮ ನೋವನ್ನು ಯಾರಿಗೂ ಕೂಡ ಹೇಳೋದಿಲ್ಲ, ಹೊರಗಡೆ ತೋರಿಸೋದೇ ಇಲ್ಲ, ಆ ರೀತಿಯಾಗಿ ಬದುಕ್ತಾರೆ. ಇವರಿಗೆ ಬೇಕಾಗಿರುವಂತಹ ನಗುತ್ತಾ ಇರ್ತಾರೆ. ಒಳಗೊಳಗೆ ಸಾವಿರಾರು ಯುದ್ಧಗಳು ನಡೀತಾ ಇದ್ರು ಕೂಡ ಹೊರಗೆ ಮಾತ್ರ ಶಾಂತ ಮುಖವನ್ನ ಹಾಕೊಂಡಿರ್ತಾರೆ. ಒಟ್ಟಾರೆಯಾಗಿ ರಾಶಿಯವರು ಬಲಿಷ್ಠರಾಗಿರ್ತಾರೆ. ಕೆಲವೊಮ್ಮೆ ಒಂಟಿಯಾಗಿರಲು ಇಷ್ಟಪಡ್ತಾರೆ. ಮಕರ ರಾಶಿಯವರ ಜೀವನವನ್ನ ಆಟವಂತೆ ನೋಡೋದಿಲ್ಲ. ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ದೂರದ ಪರಿಣಾಮವನ್ನ ಯೋಚನೆ ಮಾಡ್ತಾರೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಹಣ, ಕೆಲಸ, ಸಂಬಂಧ, ಗೌರವ ಎಲ್ಲವೂ ಕೂಡ ಇವರಿಗೆ ಅತ್ಯಂತ ಮುಖ್ಯ. ಇವರ ಜೀವನದಲ್ಲಿ ಪ್ರತಿಯೊಂದು ಹಂತಕ್ಕೂ ಸ್ಪಷ್ಟವಾದ ಗುರಿ ಇರುತ್ತದೆ. ಒಟ್ಟಾರೆ ಮಕರ ರಾಶಿಯವರು ಸೋಲುತ್ತಾರೆ, ಆದರೆ ಸಾಯುವವರಲ್ಲ. ಈ ರಾಶಿಯವರು ಸೋತರೂ ಕೂಡ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿಯನ್ನ ಹೊಂದಿರ್ತಾರೆ. ಒಂದು ಬಾರಿ ಬಿದ್ದರೆ ಮತ್ತೆ ಮತ್ತೆ ಎದ್ದು ನಿಲ್ಲುತ್ತಾರೆ. ಇಂದಿನ ತಪ್ಪುಗಳನ್ನ ಅಧ್ಯಯನ ಮಾಡುತ್ತಾರೆ ಮತ್ತು ಅದೇ ತಪ್ಪುಗಳನ್ನ ಮಾಡೋದಿಲ್ಲ. ತಪ್ಪುಗಳಿಂದ ಕಲಿತಂತಹ ಪಾಠವನ್ನ ಜೀವನದ ಉದ್ದಕ್ಕೂ ಶಾಶ್ವತವಾಗಿ ಅಳವಡಿಸಿಕೊಳ್ಳುವಂತಹ ವಿಶೇಷವಾದ ವ್ಯಕ್ತಿತ್ವ ಇವರಿಗಿರುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳು ಅದ್ಭುತವಾದ ಸಮಯ. ಗೌರವಕ್ಕೆ ಹಣಕ್ಕಿಂತ ಹೆಚ್ಚಿನ ಮೌಲ್ಯ ಕೊಡುವಂತಹ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಹೊಸ ವ್ಯಕ್ತಿಯ ಆಗಮನ ಇವರ ಬಾಳಿನ ದಿಕ್ಕನ್ನು ಬದಲಾಯಿಸುತ್ತೆ, ಯಶಸ್ಸಿನ ದಿಕ್ಕಿನತ್ತ ಕೊಂಡೊಯ್ಯುತ್ತೆ. ಮಕರ ರಾಶಿಯವರಿಗೆ ಹಣ ಮುಖ್ಯ, ಆದರೆ ಹಣಕ್ಕಿಂತ ಗೌರವ ಮುಖ್ಯ. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅವರು ಎಷ್ಟು ಒಂದು ರೀತಿಯಾದ ಒಂದು ತೊಂದರೆಯನ್ನ ಅನುಭವಿಸ್ತಾರೆ ಅಂದರೆ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗುತ್ತಾರೆ. ಇನ್ನು ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ಒಂದು ಸಮಸ್ಯೆಗಳಿದ್ರೂ ಕೂಡ ಅದನ್ನ ದೂರ ಮಾಡಿಕೊಳ್ಳುವಂತಹ ಮನಸ್ಥಿತಿ ಇರುತ್ತೆ. ಏಕೆಂದ್ರೆ ಇವರು ಹೆಚ್ಚು ಯೋಗ, ತಾಳ್ಮೆ ಮತ್ತು ಧ್ಯಾನದ ಮೊರೆಯನ್ನು ಹೋಗೋದ್ರಿಂದ ಖಂಡಿತವಾಗಿ ಇವರ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ಇವರು ಹೆಚ್ಚು ಕಾಲ ಜೀವನದ ಮೇಲೆ ಪ್ರೀತಿ ವಿಶ್ವಾಸವನ್ನ ಇಟ್ಟಿರುವಂತಹ ಜನರಾಗಿರ್ತಾರೆ. ತಡವಾಗಿ ಹರಳುವ ಆದರೆ ಶಾಶ್ವತವಾಗಿ ಹೊಳೆಯುವಂತಹ ವ್ಯಕ್ತಿತ್ವ ಇವರಿಗಿರುತ್ತದೆ. ಮಕರ ರಾಶಿಯವರು ಜೀವನದಲ್ಲಿ ತಡವಾಗಿ ಯಶಸ್ಸನ್ನ ಕಾಣಬಹುದು, ಆದರೆ ಒಮ್ಮೆ ಯಶಸ್ಸು ಬಂದರೆ ಅದು ಸ್ಥಿರವಾಗಿರುತ್ತೆ. ಇವರು ನಿಧಾನವಾಗಿ ಬೆಳೆಯುತ್ತಾರೆ, ಬೇರೂರಿ ನಿಲ್ಲುತ್ತಾರೆ, ಮತ್ತೆ ಎಂದೂ ಕೂಡ ಕೆಳಗೆ ಬೀಳೋದಿಲ್ಲ. ಇದೇ ಅವರ ಶಾಶ್ವತ ವಿಜಯದ ರಹಸ್ಯವಾಗಿರುತ್ತೆ. ಮೌನವೇ ಇವರ ದೊಡ್ಡ ಆಯುಧ. ಮಕರ ರಾಶಿಯವರು ಯಾವುದೇ ರೀತಿಯ ಜಗಳ ಕಿಳಿಯುವಂತ ಮನಸ್ಥಿತಿಯನ್ನು ಹೊಂದಿರೋದಿಲ್ಲ. ಅಗತ್ಯವಿದ್ದರೆ ಮೌನದಿಂದಲೇ ಎದುರಾಳಿಯನ್ನ ಸೋಲಿಸುತ್ತಾರೆ. ಮಾತಿನ ಯುದ್ಧಕ್ಕಿಂತ ಸಮಯದ ಆಟದಲ್ಲಿ ಗೆಲ್ಲೋದು ಈ ಮಕರ ರಾಶಿಯವರ ಸಹಜವಾದ ತಂತ್ರವಾಗಿರುತ್ತೆ. ಇನ್ನು ಮಕರ ರಾಶಿಯವರು ಒಂಟಿಯಾಗಿರುವಾಗಲೇ ತಮ್ಮನ್ನ ತಾವು ಹೆಚ್ಚು ಅರ್ಥ ಮಾಡಿಕೊಳ್ತಾರೆ. ಒಂಟಿತನ ಇವರಿಗೆ ದುರ್ಬಲತೆ ಅಲ್ಲ, ಅದು ಶಕ್ತಿ, ಆತ್ಮವಿಶ್ವಾಸ, ಅದು ಆತ್ಮ ಪರಿಶೀಲನೆ. ಇದೇ ಇವರನ್ನ ಒಳಗಿನಿಂದ ಬಲಿಷ್ಠ ಮಾಡ್ತಾ ಹೋಗುತ್ತೆ. ಮಕರ ರಾಶಿಯವರು ಗದ್ದಲದಲ್ಲಿ ಕಾಣಿಸಿಕೊಳ್ಳದ ಹೀರೋಗಳ ತರ ಮಾತಿನಲ್ಲಿ ಕಡಿಮೆ, ಆದರೆ ಫಲಿತಾಂಶದಲ್ಲಿ ಹೆಚ್ಚು ಒಂದು ವಿಶೇಷತೆಯನ್ನು ಹೊಂದಿರ್ತಾರೆ. ಇವರು ಹಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವ್ಯಾಪಾರ, ಯಾವುದೇ ರೀತಿಯ ಪ್ರೀತಿಯ ವಿಚಾರದಲ್ಲೂ ಕೂಡ ಅತ್ಯುತ್ತಮವಾಗಿರುವಂಥ ಒಂದು ಶಕ್ತಿಯನ್ನು ಹೊಂದಿರ್ತಾರೆ. ಮಕರ ರಾಶಿಯವರಲ್ಲಿ ಅಪರೂಪವಾದ ಶಕ್ತಿ ಮತ್ತು ಆಕರ್ಷಕ ಗುಣ ಇರುತ್ತೆ. ಇವರ ಶಕ್ತಿ ಎಲ್ಲರಿಗೂ ಕಾಣಿಸೋಲ್ಲ, ಆದರೆ ಒಮ್ಮೆ ಕೆಲಸಕ್ಕೆ ಬಂದರೆ ಅದನ್ನು ಯಾರೂ ನಿರ್ಲಕ್ಷ್ಯ ಮಾಡಲಾರರು. ಕೆಳಗೆ ಮಕರ ರಾಶಿಯವರ ವಿಶೇಷವಾಗಿ ಎಲ್ಲರೂ ಕೂಡ ಕೆಲಸ ಮಾಡಿದ್ರು ಅವರನ್ನು ಕುಟುಂಬದ ರೀತಿ ಜಾಗೃತಿ ಮಾಡ್ತಾರೆ. ಮಕರ ರಾಶಿಯವರಿಗಿರುವಂತಹ ಶಕ್ತಿ ಸುಖದ ಸಮಯದಲ್ಲಿ ಕಾಣಿಸೋದಿಲ್ಲ. ಅವರು ತುಂಬ ಕಷ್ಟದಲ್ಲಿರುವಾಗಲೇ ಅವರ ನಿಜವಾದ ಶಕ್ತಿ ಹೊರಬರುತ್ತದೆ. ಎಲ್ಲರೂ ಕುಸಿದು ಬಿದ್ದಾಗ, ಎಲ್ಲರೂ ಕೈ ಬಿಟ್ಟಾಗ, ಎಲ್ಲರೂ ಕೂಡ ಇದು ಸಾಧ್ಯವಿಲ್ಲ ಅಂದಾಗ ಮಕರ ರಾಶಿಯವರು ಮಾತ್ರ
ಒಳಗಿನಿಂದ ಗಟ್ಟಿಯಾಗುತ್ತಾರೆ. ಇದು ಸಾಮಾನ್ಯ ಧೈರ್ಯ ಅಲ್ಲ, ಇದು ಆತ್ಮಬಲ. ಮಕರ ರಾಶಿಯವರ ದೊಡ್ಡ ಗುಪ್ತ ಶಕ್ತಿ ಅಂದರೆ ತಮ್ಮ ಭಾವನೆಯನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು. ಅವರಿಗೆ ನೋವಾಗುತ್ತದೆ, ಕೋಪ ಬರುತ್ತದೆ, ನಿರಾಶೆ ಉಂಟಾಗುತ್ತದೆ. ಆದರೆ ಆ ಭಾವನೆಗಳು ಅವರ ನಿರ್ಧಾರವನ್ನು ಅಳೆಯಲು ಬಿಡೋದಿಲ್ಲ. ಮನಸ್ಸು ದುಃಖದಲ್ಲಿದ್ದರೂ ಕೂಡ ನಿರ್ಧಾರ ಬುದ್ಧಿವಂತಿಕೆಯಿಂದ ಬರುತ್ತೆ. ಮಕರ ರಾಶಿಯವರ ಅಪರೂಪವಾದ ಶಕ್ತಿ. ಮಕರ ರಾಶಿಯವರು ಜಗಳಕ್ಕೆ ಇಳಿಯೋದಿಲ್ಲ, ಕಿರುಚೋದಿಲ್ಲ, ವಿವಾದ ಮಾಡೋದಿಲ್ಲ. ಆದರೆ ಕಾಲವೇ ಅವರ ಪರವಾಗಿ ಕೆಲಸ ಮಾಡುತ್ತದೆ. ಅವರು ಮೌನದಿಂದಲೇ ಎದುರಾಳಿಯ ತಾಳ್ಮೆಯನ್ನು ಹೊಡೆಯುತ್ತಾರೆ, ತಮ್ಮ ಕೆಲಸದಿಂದಲೇ ಉತ್ತರ ಕೊಡುತ್ತಾರೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ತಕ್ಷಣ ಫಲ ಬೇಕು ಅನ್ನೋದಿಲ್ಲ. ಅವರು ಸಹನೆಗೆ, ತಾಳ್ಮೆಗೆ ಶಸ್ತ್ರವಾಗಿ ಬಳಸುತ್ತಾರೆ. ವರ್ಷಗಳ ಕಾಲ ಕಾಯುತ್ತಾರೆ, ನಿಧಾನವಾಗಿ ಆದರೆ ಗಟ್ಟಿಯಾಗಿ ಮುನ್ನಡೆಯುತ್ತಾರೆ. ಒಮ್ಮೆ ನೆಲೆಯಾದ ಮೇಲೆ ಯಾರೂ ಕೂಡ ಕದಿಯಲಾರರು. ಇದು ಎಲ್ಲರಲ್ಲಿರುವಂತಹ ಶಕ್ತಿಯಲ್ಲ. ಖಂಡಿತವಾಗಿ ಮಕರ ರಾಶಿಯವರು ಅವರ ಸಂಪೂರ್ಣವಾದ ನೋವಿನ ಭಾರವನ್ನು ಒಬ್ಬರೇ ಅನುಭವಿಸುವಂತಹ ವಿಶೇಷವಾದ ವ್ಯಕ್ತಿತ್ವ. ಈ ಸಮಯ ಖಂಡಿತ ಮಕರ ರಾಶಿಯವರು ತಮ್ಮ ನೋವನ್ನು ಅಳುವ ಮೂಲಕ ಹೊರಹಾಕೋದಿಲ್ಲ, ಆರೋಪ ಮಾಡುವ ಮೂಲಕ ಹೇಳೋದಿಲ್ಲ. ಗುರುತಿಸಿ, ಗುರಿಯಾದ ಬಗ್ಗೆ ಯೋಚನೆ ಮಾಡಿ, ಶ್ರಮವಾಗಿ ಪರಿವರ್ತಿಸಿ ಯಶಸ್ಸಿಗಾಗಿ ಕಾಯುತ್ತಾರೆ. ಇದೇ ಅವರ ಅತಿ ದೊಡ್ಡ ಶಕ್ತಿಯಾಗಿರುತ್ತದೆ. ಬಹುತೇಕ ಜನರು ವಿಧಿಗೆ ಶರಣಾಗುತ್ತಾರೆ, ಆದರೆ ಮಕರ ರಾಶಿಯವರು ವಿಧಿಯನ್ನು ಪ್ರಶ್ನೆ ಮಾಡ್ತಾರೆ. ಇಷ್ಟು ಮಾತ್ರವೇ ನಿನ್ನ ಮಿತಿ, ಇನ್ನಷ್ಟು ಸಾಧ್ಯವಿಲ್ಲವೇ? ಈ ಪ್ರಶ್ನೆ ಅವರನ್ನು ಸಾಮಾನ್ಯರಲ್ಲ ಅಂತ ವಿಭಿನ್ನವಾಗಿದ್ದಾರೆ ಎಂದು ತೋರಿಸುತ್ತದೆ. ಮಕರ ರಾಶಿಯವರಿಗೆ ಒಂಟಿತನ ಶಾಪವಲ್ಲ, ಇದು ಅವರ ಚಾರ್ಜಿಂಗ್ ಮೂಡ್ ಅಂತ ಹೇಳಬಹುದು. ಒಂಟಿಯಾಗಿ ಯೋಚಿಸೋದು, ಜೀವನದ ತಂತ್ರ ರೂಪಿಸೋದು, ಮುಂದಿನ ಹೆಜ್ಜೆಯ ತಯಾರಿ ನಡೆಸೋದು, ಇವೆಲ್ಲವೂ ಕೂಡ ಅವರ ಶಕ್ತಿಯ ಒಂದು ಪ್ರತಿರೂಪವಾಗಿರುತ್ತೆ. ಮಕರ ರಾಶಿಯವರು ಶಬ್ದ ಮಾಡೋದಿಲ್ಲ, ಪ್ರದರ್ಶನ ಕೊಡೋದಿಲ್ಲ, ಆದರೆ ಇತಿಹಾಸವನ್ನು ಬರೆಯುವಂಥ ಮನಸ್ಥಿತಿಯನ್ನು ಹೊಂದಿರುವಂತಹ ಅಚಲವಾದ ಒಂದು ಶಕ್ತಿ ಹೊಂದಿರತಕ್ಕಂತಹ ಜನರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯ ಅವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅವರಿಗೆ ಒಬ್ಬ ಹೊಸ ವಿಶೇಷವಾದ ವ್ಯಕ್ತಿಯ ಆಗಮನ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡುತ್ತೆ. ಹೌದು, ವಿ ಎಂಬ ಅಕ್ಷರದ ಹೆಸರಿನ ಹೊಸ ವ್ಯಕ್ತಿ ಆಗಮನ. ಅವರು ಏಕೆ ಬರುತ್ತಿದ್ದಾರೆ ಮತ್ತು ಯಾವ ರೀತಿ ಜೀವನದಲ್ಲಿ ಅಷ್ಟೊಂದು ದೊಡ್ಡ ಬದಲಾವಣೆ ತರುತ್ತಾರೆ? ಇದು ಕೇವಲ ಪರಿಚಯವೇ ಅಥವಾ ವಿಧಿಯೇ ರೂಪಿಸಿದಂತಹ ಸಂಬಂಧವೇ ಎಂಬ ಹಲವಾರು ಪ್ರಶ್ನೆಗಳಿಗೆ ಸಂಪೂರ್ಣವಾದ ಉತ್ತರ ಇಲ್ಲಿದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ತುಂಬ ಶಿಸ್ತಿನವರು, ಗಂಭೀರ ಸ್ವಭಾವದವರು, ತಮ್ಮ ಕಷ್ಟವನ್ನು ಯಾರಿಗೂ ಹೇಳದೆ ಒಳಗೆ ಸಾಗಿಸುವವರು. ಅಂತಹ ಜೀವನದಲ್ಲಿ ವಿ ಅಕ್ಷರದ ವ್ಯಕ್ತಿ ಪ್ರವೇಶ ಮಾಡೋದು ಒಂದು ಸಾಮಾನ್ಯವಾದ ಘಟನೆ ಅಲ್ಲ. ಈ ವ್ಯಕ್ತಿಯ ಆಗಮನ ಹಠಾತ್ತನೆ ಆಗಬಹುದು, ಕೆಲಸದ ಸ್ಥಳದಲ್ಲಿ, ಹಳೆಯ ಸ್ನೇಹಿತರ ಮೂಲಕ, ಅಥವಾ ತುಂಬ ಅಸಾಧಾರಣ ಸಮಯದಲ್ಲಿ. ಅವರು ನಿಮ್ಮ ಪರಿಚಯಸ್ಥರಾಗಿರ್ಬೋದು, ದೂರದ ಸಂಬಂಧಿಕರಾಗಿರ್ಬೋದು. ಒಟ್ಟಾರೆಯಾಗಿ ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ನಡೆಯೋದಂತೂ ಖಂಡಿತವಾಗಿರುತ್ತೆ. ಮೊದಲು ಮಕರ ರಾಶಿಯವರಿಗೆ ಈ ವ್ಯಕ್ತಿಯ ಬಗ್ಗೆ ಗೊಂದಲ ಉಂಟಾಗಿರುತ್ತೆ. ಈ ವ್ಯಕ್ತಿ ಏಕೆ ನನ್ನ ಜೀವನದಲ್ಲಿ ಇಷ್ಟು ನೇರವಾಗಿ ಮಾತನಾಡುತ್ತಾರೆ, ಏಕೆ ಎಂಬ ಪ್ರಶ್ನೆಗಳು ಮನಸ್ಸಿನಲ್ಲಿ ಓಡಾಡುತ್ತದೆ. ಆದರೆ ನಿಧಾನವಾಗಿ ಮಕರ ರಾಶಿಯವರಿಗೆ ಗೊತ್ತಾಗುತ್ತದೆ, ಈ ವ್ಯಕ್ತಿ ಕೇವಲ ಮಾತಿನ ವ್ಯಕ್ತಿಯಲ್ಲ, ಕ್ರಿಯೆಯಲ್ಲಿ ಬದಲಾವಣೆ ತರುವಂತಹ ಶಕ್ತಿ ಅಂತ. ಮನಸ್ಸಾರೆ ಮಾನಸಿಕವಾದ ಬದಲಾವಣೆಗೆ ಸಿದ್ಧರಾಗುವಂತಹ ಮಾನಸಿಕವಾಗಿ ಮಕರ ರಾಶಿಯವರು ಖಂಡಿತವಾಗಿ ಭಯವನ್ನು ಕರಗಿಸ್ತಾರೆ. ವಿ ಅಕ್ಷರದ ವ್ಯಕ್ತಿ ಬಂದೊಡನೆ ಇವರಿಗೆ ದೊಡ್ಡ ಕೊಡುಗೆ ಎಂದರೆ ಮಕರ ರಾಶಿಯವರ ಒಳಗಿನ ಭಯವನ್ನು ಹೊಡೆದು ಹಾಕೋದು. ಮಕರ ರಾಶಿಯವರು ಸದಾ ಏನಾದರೂ ತಪ್ಪಾದರೆ ಜನ ಏನು ಹೇಳುತ್ತಾರೆ, ಇದರಿಂದ ನಷ್ಟವಾಗುತ್ತದೆ ಎಂದು ಯೋಚಿಸುತ್ತಾರೆ. ಆದರೆ ವಿ ಅಕ್ಷರದ ವ್ಯಕ್ತಿ ಹೇಳುವ ಮಾತು ಒಂದೇ ಒಂದು, ಒಮ್ಮೆ ಪ್ರಯತ್ನ ಮಾಡಿ, ಫಲಿತಾಂಶವನ್ನು ನಾನು ನೋಡಿಕೊಳ್ಳುತ್ತೇನೆ. ಈ ಮಾತು ಮಕರ ರಾಶಿಯವರ ಜೀವನದಲ್ಲಿ ದೊಡ್ಡ ತಿರುವನ್ನು ತರುತ್ತದೆ. ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಮನಸ್ಸಿನ ಮಾತನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಇದು ಈ ರಾಶಿ ಚಕ್ರದವರಿಗೆ ಹೊಸ ಅನುಭವ ಆಗಿರುತ್ತೆ ಮತ್ತು ಹಣ, ಕೆಲಸದಲ್ಲಿ ಆಗುವಂತಹ ಅಚ್ಚರಿಯ ಲಾಭಗಳು. ಮಕರ ರಾಶಿಯವರ ಜೀವನದಲ್ಲಿ ಹಣ ಎಂದರೆ ಶ್ರಮ. ಆದರೆ ವಿ ಅಕ್ಷರದ ವ್ಯಕ್ತಿ ಬಂದ ನಂತರ ಬುದ್ಧಿವಂತಿಕೆಯ ಮೂಲಕ ಹಣದ ದಾರಿ ತೆರೆದುಕೊಳ್ಳುತ್ತೆ. ಹೊಸ ಕೆಲಸದ ಅವಕಾಶಗಳು, ಬಿಸ್ನೆಸ್ ಐಡಿಯಾ, ಲಾಭದಾಯಕ ಹೂಡಿಕೆ ಅಥವಾ ಹಳೆಯ ಕೆಲಸದಲ್ಲೇ ದೊಡ್ಡ ಗೌರವ. ಈ ವ್ಯಕ್ತಿ ಮಕರ ರಾಶಿಯವರಿಗೆ ಹೇಳಿಕೊಡುವಂತಹ ಒಂದೇ ಒಂದು ಪಾಠ, ನಿನ್ನ ಶ್ರಮಕ್ಕೆ ಸರಿಯಾದ ಮೌಲ್ಯ ಪಡೆಯಲು ಹೆದರಬೇಡ. ಇದೇ ಮಾತು ಮಕರ ರಾಶಿಯವರ ಹಣದ ಹರಿವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ವಿ ಅಕ್ಷರದ ವ್ಯಕ್ತಿ ಪ್ರೀತಿಯ ರೂಪದಲ್ಲೂ ಬರಬಹುದು ಅಥವಾ ಸಾಮಾನ್ಯವಾದ ಪ್ರೀತಿಯಾಗಿರೋದಿಲ್ಲ. ಮೌನವನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರೀತಿ, ಗಟ್ಟಿತನವನ್ನು, ಗಟ್ಟಿಯಾದ ನಂಬಿಕೆಯ ಪ್ರೀತಿ, ಕಷ್ಟದ ಸಮಯದಲ್ಲಿ ಕೈ ಬಿಡದ ನಿಜವಾದ ಸಂಬಂಧದ ಪ್ರೀತಿಯಾಗಿರುತ್ತೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಭಾವನೆ ತೋರಿಸುವಲ್ಲಿ ಕಠಿಣರಾಗಿರ್ತಾರೆ, ಆದರೆ ಈ ವ್ಯಕ್ತಿಯ ಮುಂದೆ ಅವರು ನಿಧಾನವಾಗಿ ತೆರೆದುಕೊಳ್ತಾರೆ. ಇದು ಮಕರ ರಾಶಿಯವರ ಜೀವನದಲ್ಲಿ ಅತ್ಯಂತ ಆಳವಾದ ಭಾವನಾತ್ಮಕ ಬದಲಾವಣೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಇವರ ಸಂಬಂಧಗಳು ಅದ್ಭುತವಾಗ್ತಾ ಹೋಗುತ್ತೆ. ಮನೆಯಲ್ಲಿ ಇರ್ತಕ್ಕಂತಹ ಕಲಹ, ಜಗಳ, ಮನಸ್ತಾಪ ದೂರವಾಗುತ್ತೆ. ಇವರ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವರ ಜೀವನದಲ್ಲಿ ಇನ್ನು ಮುಂದೆ ಆತ್ಮೀಯವಾಗಿ ಬಲಿಷ್ಠರಾಗ್ತಾರೆ. ಜೀವನದ ಗುರಿ ಸ್ಪಷ್ಟವಾಗುತ್ತದೆ. ನಾನು ಯಾರು ಎಂಬ ಪ್ರಶ್ನೆಯನ್ನು ಅವರು ಕೇಳಿಕೊಳ್ತಾರೆ. ವಿ ಅಕ್ಷರದ ವ್ಯಕ್ತಿ ಮಕರ ರಾಶಿಯವರಿಗೆ ಗುರು ಆಗಿರಬಹುದು ಅಥವಾ ವಿದ್ಯಾ ಸಂದೇಶ
ಕಳಿಸುವಂತಹವರಾಗಿರಬಹುದು. ಒಂದು ವಿಶೇಷವಾದ ಖಚಿತ ವ್ಯಕ್ತಿಯಾಗಿರೋದ್ರಿಂದ ಇವರು ಬಂದ ನಂತರ ಮಕರ ರಾಶಿಯವರು ಹಿಂದಿನವರಾಗಿರೋದಿಲ್ಲ. ಯಾವುದೇ ಕೆಲಸ ಆದರೂ ಕೂಡ ಮೊದಲು ಮಾಡಿ ಮುಗಿಸ್ತಾರೆ. ವಿಶೇಷವಾಗಿ ಎಲ್ಲದರಲ್ಲೂ ಕೂಡ ಲಾಭವನ್ನ ಕಂಡುಕೊಳ್ತಾರೆ. ನೀವು ಮಕರ ರಾಶಿಯವರಾಗಿದ್ದರೆ ಮತ್ತು ನಿಮ್ಮ ಜೀವನದಲ್ಲಿ ಇದಾಗಲೇ ವಿ ಅಕ್ಷರದ ವ್ಯಕ್ತಿ ಇದ್ದರೆ ಇದು ಆಕಸ್ಮಿಕವಾದದ್ದಲ್ಲ. ಇದು ವಿಧಿ ನಿಮ್ಮನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುವಂತಹ ವಿಶೇಷವಾದ ಸೂಚನೆ ಆಗಿರುತ್ತೆ. ಅವರು ಹೇಳುವಂತಹ ಪ್ರತಿಯೊಂದು ಮಾತು ಮಾರ್ಗದರ್ಶನ ನಿಮ್ಮ ಮುಂದಿನ ವಿಶೇಷವಾದ ನಡೆಗೆ ಕಾರಣವಾಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಮನೆ ಎಂದರೆ ಕೇವಲ ವಾಸಸ್ಥಳ ಅಲ್ಲ, ಅದು ಭದ್ರತೆ ಮತ್ತು ಗೌರವದ ಕೇಂದ್ರ. ಆರಂಭದ ಹಂತ ಮೊದಲು ಮನೆ ಒಳಗೆ ಮಾತಿನ ಅಂತರ ಕಾಪಾಡಿಕೊಳ್ಳೋದು ಮುಖ್ಯ ಅಂತ ಅರ್ಥ ಮಾಡಿಕೊಳ್ತಾರೆ. ಖಂಡಿತವಾಗಿ ಹೊಣೆಗಾರಿಕೆ ಹೆಚ್ಚಳವಾಗಿರುತ್ತದೆ. ಇದು ಕಾಣಿಸಿಕೊಳ್ತಾ ಹೋಗುತ್ತೆ. ಮಕರ ರಾಶಿಯವರು ಮನೆಯ ಜವಾಬ್ದಾರಿಯನ್ನ ಮೌನವಾಗಿ ಹೊತ್ತುಕೊಳ್ತಾರೆ. ನಿಧಾನವಾಗಿ ಆದರೆ ಖಚಿತವಾಗಿ ಮನೆಯ ನಿರ್ಧಾರದಲ್ಲಿ ಇವರ ಮಾತಿಗೂ ಕೂಡ ತೂಕ ಬರುತ್ತದೆ. ಕುಟುಂಬದವರು ಇವರ ಮೇಲೆ ಅವಲಂಬಿತರಾಗಿರ್ತಾರೆ. ಕುಟುಂಬದ ಪರಿಸ್ಥಿತಿ ಆರ್ಥಿಕ ಸ್ಥಿರತೆ ಹೆಚ್ಚಾಗ್ತಾ ಹೋಗುತ್ತೆ. ಹೊಸ ಮನೆ, ಹೊಸ ಬದಲಾವಣೆ ಅಥವಾ ಮನೆಗೆ ಸಂಬಂಧಿಸಿದ ದೊಡ್ಡ ನಿರ್ಧಾರ, ಈ ರೀತಿಯ ಬದಲಾವಣೆ ಕೂಡ ಸಂಭವಿಸುತ್ತಾ ಹೋಗುತ್ತೆ. ಮಕರ ರಾಶಿಯವರ ಮನೆ ಪರಿಸ್ಥಿತಿ ಮೊದಲು ಒತ್ತಡದಂತಿದ್ದರೂ ಕೂಡ ಅಂತಿಮವಾಗಿ ಇವರ ನಿರ್ಣಯ ಮತ್ತು ಹೊಸದಾದ ಸ್ಥಿರತೆಯ ಕಡೆಗೆ ಸಾಗ್ತಾ ಹೋಗುತ್ತೆ. ಆ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ, ಮನಸ್ಸಿನಲ್ಲಿ ಜಾಗೃತಿಯನ್ನ ಮೂಡಿಸುತ್ತೆ. ನಿಮ್ಮ ಮನಸ್ಸು ತುಂಬಾ ಗಂಭೀರವಾಗಿ ಎಲ್ಲವನ್ನ ಒಳಗೆ ಯೋಚನೆ ಮಾಡ್ತಿತ್ತು. ಆದರೆ ಆ ವ್ಯಕ್ತಿ ಬಂದ ನಂತರ ನಿಮ್ಮ ಮನಸ್ಸು ಮುಕ್ತವಾಗಿ ಹರಿಯಲು ಬಿಡ್ತೀರಾ. ಎಲ್ಲರ ಜೊತೆ ಬೆರೆಯುತ್ತೀರಾ. ಈ ಸಮಯ ನಿಮ್ಮ ಒಂದೊಂದೇ ಹೆಜ್ಜೆಗಳು ಯಶಸ್ಸಿನತ್ತ ಸಾಗ್ತಾ ಹೋಗುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಮನಸ್ಸಿನಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಒಂದು ಹಂತದ ನಂತರ ಭಾವನೆಗಳಿಗೆ ಕಡಿಮೆ ಮಹತ್ವವನ್ನು ಕೊಡ್ತೀರಾ. ಗುರಿಯ ಕಡೆಗೆ ಹೆಚ್ಚು ಫೋಕಸ್ ಆಗುತ್ತೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತೆ. ಈ ಸಮಯದಲ್ಲಿ ಮಕರ ರಾಶಿಯವರು ಭಾವನೆಗಳಿಂದ ಅಲ್ಲ, ಬುದ್ಧಿಯಿಂದ ಬದುಕಲು ಆರಂಭಿಸುತ್ತಾರೆ. ಮನಸ್ಸು ಮೊದಲು ಭಾರವಾದರೂ ಕೂಡ ನಂತರ ಅದು ತಂತ್ರ ರೂಪಿಸುವ ಯಂತ್ರವಾಗಿ ಬದಲಾಗುತ್ತದೆ. ಮಕರ ರಾಶಿಯವರಿಗೆ ವ್ಯಾಪಾರ ಎಂದರೆ ಜೂಜು ಅಲ್ಲ, ಅದು ಲೆಕ್ಕ, ಶಿಸ್ತು ಮತ್ತು ಸಹನೆ. ಹಣ ಅರಿವಿನಲ್ಲಿ ಅಡ್ಡಿ ಬಂದರೆ ಖಂಡಿತವಾಗಿ ಅವರು ಎಲ್ಲವನ್ನ ದೂರ ಮಾಡ್ಕೊಳ್ತಾರೆ. ನಂಬಿದವರಿಂದ ಮೋಸ ಆದರೆ ಲಾಭ ಕಡಿಮೆ, ಶ್ರಮ ಹೆಚ್ಚು. ಈ ರೀತಿಯಾದ ಅಡಚಣೆಗಳು, ತೊಂದರೆಗಳನ್ನ ಕೂಡ ಅವರು ಎಲ್ಲವನ್ನ ಎದುರಿಸಿ ಮುಂದೆ ಹೆಜ್ಜೆ ಇಡುವಂತಹ ವಿಶೇಷವಾದ ವ್ಯಕ್ತಿತ್ವವನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ನಿಧಾನವಾಗಿ ಸರಿಯಾದ ವ್ಯಕ್ತಿಗಳ ಸಂಪರ್ಕ, ತಪ್ಪು ಪಾಠಗಳಿಂದ ಕಲಿಕೆ, ವ್ಯಾಪಾರದಲ್ಲಿನ ಶಿಸ್ತುಗಳು ಖಂಡಿತವಾಗಿ ಇವರನ್ನ ದೊಡ್ಡ ಶ್ರೀಮಂತಿಕೆಯತ್ತ ಕೊಂಡೊಯ್ಯುತ್ತೆ. ನಿಧಾನವಾಗಿ ಆದರೆ ಖಚಿತವಾಗಿ ಲಾಭ, ಗೌರವ ಹೆಚ್ಚಳವಾಗುತ್ತೆ. ನಂಬಿದವರಿಂದ ವ್ಯಾಪಾರದಲ್ಲಿ ಕೆಲವೊಂದಿಷ್ಟು ಮೋಸಗಳಾಗ್ಬೋದು, ಅಡೆತಡೆಗಳು ಬರ್ಬೋದು. ಆದರೆ ಈ ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ. ನೀವು ಯಶಸ್ಸಿನತ್ತ ಹೆಜ್ಜೆಯನ್ನ ಇಡ್ತಾ ಹೋಗ್ತೀರಾ. ಇವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತವಾಗಿ ನಿಧಾನವಾಗಿರುತ್ತೆ, ಆದರೆ ಶಾಶ್ವತವಾಗಿರುವಂತಹ ಶಕ್ತಿ, ಸಾಮರ್ಥ್ಯ, ಹಣಕಾಸಿನ ವ್ಯಾಪಾರ ವ್ಯವಹಾರವನ್ನು ಸ್ಥಿರವಾಗಿ ಮಾಡ್ಕೊಳ್ತೀರಾ. ಈ ಸಮಯ ಮಕರ ರಾಶಿಯವರ ಜೀವನದಲ್ಲಿ ಮನೆ, ಮನಸ್ಸು ಮತ್ತು ವ್ಯಾಪಾರ ಮೂರು ಕ್ಷೇತ್ರಗಳು ಒಮ್ಮೆಗೆ ಬದಲಾಗುವುದಿಲ್ಲ. ನಿಧಾನವಾಗಿ ನೋವಿನ ಮೂಲಕ, ಅನುಭವದ ಜೊತೆಗೆ. ಆದರೆ ಒಮ್ಮೆ ವಿಶೇಷವಾಗಿ ಬದಲಾವಣೆ ಅಂದರೆ ಅದು ದೀರ್ಘಕಾಲ ಉಳಿಯುವಂತಹ ಬದಲಾವಣೆ ಆಗ್ತಾ ಹೋಗುತ್ತೆ. ಖಂಡಿತವಾಗಿ ನಿಮ್ಮ ಮನಸ್ಸು ಪ್ರತ್ಯೇಕವಾಗಿ ಯೋಚನೆ ಮಾಡುತ್ತೆ. ಯಾವುದೇ ರೀತಿಯ ತಿರುವು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಕಂಡುಕೊಳ್ತಾ ಹೋಗ್ತೀರಾ. ಹೌದು, ಈ ರಾಶಿಯವರಿಗೆ ಈ ಹಂತದಲ್ಲಿ ಹಲವಾರು ಜನರು ಕೈ ಬಿಡುತ್ತಾರೆ. ಆದರೆ ಮಕರ ರಾಶಿಯವರು ಯಾರನ್ನ ಕೂಡ ನಂಬಿಕೆ ದ್ರೋಹ ಮಾಡೋದಿಲ್ಲ. ಸರಿಯಾದ ವ್ಯಕ್ತಿಗಳ ಸಂಪರ್ಕ, ತಪ್ಪು ಪಾಠಗಳಿಂದ ಕಲಿಕೆ, ವ್ಯವಹಾರದಲ್ಲಿ ಶಿಸ್ತಿನ ವ್ಯವಸ್ಥೆ ಇವು ಶುರುವಾಗುತ್ತಾ ಹೋಗುತ್ತಾರೆ. ಆದರೆ ನಿಧಾನವಾಗಿ ಖಚಿತವಾಗಿ ಇವರು ಲಾಭ, ಗೌರವ ಹೆಚ್ಚಳವನ್ನ ಕಂಡುಕೊಳ್ತಾರೆ. ಇವರ ಜೀವನದಲ್ಲಿ ಹೊಸ ವ್ಯಕ್ತಿ ಆಗಮನ ಖಂಡಿತವಾಗಿ ನಿಧಾನವಾಗಿ ನೋವಿನ ಮೂಲಕ ಜೊತೆಯಾಗುತ್ತಾರೆ. ಕಷ್ಟಗಳನ್ನ ದೂರ ಮಾಡ್ತಾರೆ. ನಿಮಗೆ ಶಕ್ತಿಯನ್ನ ತುಂಬುತ್ತಾ ಹೋಗ್ತಾರೆ. ನೀವು ಮಕರ ರಾಶಿಯವರೇ, ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ಶಾಂತವಾಗಿರುವ ವಾತಾವರಣ, ಮನಸ್ಸು ತುಂಬಾ ಅದ್ಭುತವಾಗಿರುತ್ತೆ. ವ್ಯಾಪಾರ, ಹಣದ ವಿಚಾರದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ದೂರವಾಗ್ತಾ ಹೋಗುತ್ತೆ. ಇದೆಲ್ಲ ಖಂಡಿತವಾಗಿ ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನಕ್ಕೆ ದೇವರು ಕಳಿಸಿರುವಂತಹ ಸ್ಪಷ್ಟವಾದ ಸಂದೇಶವಾಗಿರುತ್ತದೆ. ಏಕೆಂದರೆ ಇದು ಸಾಮಾನ್ಯವಾದ ಜ್ಯೋತಿಷ್ಯದ ಮಾತಲ್ಲ. ಇದು ಮಕರ ರಾಶಿಯವರ ಬದುಕಿನಲ್ಲಿ ನಡೆಯುತ್ತಿರುವಂತಹ ಒಳಗಿನ ಬದಲಾವಣೆಯ ಕಥೆಯಾಗಿರುತ್ತೆ. ಇನ್ನು ಮುಂದೆ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ. ನಿಮ್ಮ ಮನೆಯ ಜವಾಬ್ದಾರಿಯಲ್ಲಿ ಹೆಚ್ಚಳವಾಗಿದ್ರೂ ಕೂಡ ಒತ್ತಡ ಕಡಿಮೆ ಇರುತ್ತೆ. ಯಾವುದೇ ರೀತಿಯ ಕೊರತೆ ಬರ್ತಾ ಇಲ್ಲ. ನಿಮ್ಮ ನೋವುಗಳು ತಣ್ಣಗೆ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ನಿಮಗೆ ಅನಿಸಬಹುದು. ಖಂಡಿತವಾಗಿ ಇದೆಲ್ಲ ಆ ವ್ಯಕ್ತಿ ಬಂದ ನಂತರ ನಿಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ವಿಶೇಷವಾದ ಬದಲಾವಣೆಯ ಸೂಕ್ತವಾದ ಸಮಯವಾಗಿರುತ್ತೆ. ರಾಶಿಯವರ ಮನಸ್ಸು ತುಂಬಾ ಆಳವಾದದ್ದು. ಇತ್ತೀಚೆಗೆ ಮನಸ್ಸಿನಲ್ಲಿ ಯಾವುದೋ ರೀತಿಯ ಶಕ್ತಿ ಕಾಪಾಡುತ್ತಿರುವಂತೆ ಭಾಸವಾಗುತ್ತೆ. ಖಂಡಿತವಾಗಿ ಧೈರ್ಯ, ಹೆಚ್ಚಿನ ಲಾಭ
ಲಾಭ. ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆ, ಶಿಸ್ತು ಮತ್ತು ಸಂಯಮ, ಎಲ್ಲ ರೀತಿಯ ಅಡಚಣೆ ತೊಂದರೆಗಳು ದೂರವಾಗ್ತಾ ಇರುವಂತಹ ಶಾಂತ ರೀತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ತಾ ಹೋಗ್ತೀರಾ. ಈ ಸಮಯ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಗುಪ್ತ ಶಕ್ತಿ ಜಾಗೃತವಾಗುವಂತಹ ವಿದ್ಯಾ ತಿರುವು ಬರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯದಲ್ಲಿ ಬರ್ತಕ್ಕಂಥ ವ್ಯಕ್ತಿಯನ್ನ ಅವಮಾನ ಮಾಡಬೇಡಿ, ಅಪಮಾನ ಮಾಡಬೇಡಿ. ಖಂಡಿತವಾಗಿ ಅವರನ್ನು ನಂಬಿ ನಿಮ್ಮ ಜೀವನದಲ್ಲಿ ಹೊಸತನವನ್ನು ತುಂಬಲು ಅವರು ಪ್ರಯತ್ನ ಮಾಡ್ತಾರೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.